ಬಳಸ್ತಾರ, ಚುನಾವಣೆ ಆದ್ಮೇಲೆ ನಮ್ಮ ಮನೆಗೆ ಕಳಿಸ್ತಾರ, ಗೆಲ್ಲೋದಕ್ಕೆ ನಮ್ಮ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. RSS ಸಹಿತ ನಮ್ಮ ಪರವಾಗಿ ಧ್ವನಿ ಎತ್ತಾ ಇಲ್ಲ ಅನ್ನುವಂಥ ನೋವುಗಳು ಎಲ್ಲ ಸಮುದಾಯ. ಬಟೆಂಗೆ ತೊಗೆಟಂಗೆ ಅಂತ ಹೇಳಿದರು. ನಾವೆಲ್ಲ ಅವ್ರು ಬೆನ್ನತ್ತಿದ್ದೀವಿ. ನಮಗೇನು ಸಿಗ್ತಿಲ್ಲ ಇಲ್ಲಿವರೆಗೆ. ಒಂದು ಸಣ್ಣ ಉದ್ಯೋಗ ಇಲ್ಲ. ಎಲೆಕ್ಷನ್ದಾಗ ಏನೋ ಕುಡಿದಕ್ಕೂ ತಿನ್ನೋದಕ್ಕೂ ಮತ್ತೆ ವರ್ಷ ಕೊಡ್ತಾರೆ. ಭಾಳಷ್ಟು ಬಡವರಿಗೆ ಇಷ್ಟು ಅನುಕೂಲ ಮಾಡ್ತಾರೆ. ನಮಗೇನೂ ಇಲ್ಲ. ಇಂಥ ಜನ ಇವತ್ತು CJPಯಲ್ಲೇ ಮತ್ತು ಜೈಲು ಸೇರಿಬಿಟ್ಟಿದ್ದಾರೆ. ಇದು ಆತಂಕಕಾರಿ ವಿಷಯ ಆಗಿದೆ RSS ಮತ್ತು BJPಗೆ. ಅದರಲ್ಲೂ ಮೋದಿಯವ್ರಿಗಂತೂ ಗಾಬರಿಗೊಳಿಸುವಂಥದ್ದು. ಯುವಕರು ಹೋಗ್ಬಿಟ್ರೆ 45 ಕೋಟಿ ಯುವಕರಿದ್ದಾರೆ ಇವತ್ತು ಅಂತೇಳಿ. 15-16 ವಯಸ್ಸಿನಿಂದ 30 ವಯಸ್ಸಿನೊಳಗಿನವರು. ಅಂದಾಗ ಮುಂಬರುವ ಎಲೆಕ್ಷನ್ದಲ್ಲವರು ನಿಶ್ಚಿತವಾಗಿಯೂ BJP ಮತ್ತು RSS ಈ ಗುಂಪಿಗೆ ಮತ ಹಾಕೋದನ್ನು ದೂರ ಸೇರ್ತಾ ಇದ್ದಾರೆ. ಅವರೆಲ್ಲ ಒಂದಾಗ್ತಾ ಇದ್ದಾರೆ. ಇಡೀ ದೇಶದ ಎಲ್ಲ ಪಟ್ಟಣಗಳಲ್ಲಿ, ಎಲ್ಲ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಇವತ್ತು ಎಜುಕೇಟೆಡ್ ಇದ್ದಾರೆ, ಸಾಕಷ್ಟು ಇದ್ದಾರೆ. ಅವ್ರಿಗೆ ಉದ್ಯೋಗ ಇಲ್ಲ ಇವತ್ತು. ಹೀಗಾಗಿ ಮತ್ತು ಇರುವ ನೌಕರಿಗಳು ಭಾಳ ಕಡಿಮೆ, ಅವು ಕಡಿಮೆ ಬಿಟ್ಟಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಸರ್ಕಾರಿ ಉದ್ಯೋಗಗಳಂತೆ ಕನಸಾಗಿಬಿಟ್ಟಿದ್ದಾವೆ. IAS ಆಗುವಂಥದ್ದು ಮತ್ತೆ ಆಗುವಂಥದ್ದು ಎಲ್ಲ ತಪ್ಪಿಬಿಟ್ಟಿದ್ದಾವೆ. ಅದರಲ್ಲೂ ಮುಖ್ಯವಾಗಿ IASಕ್ಕೆ ಎಕ್ಸ್ಪೀರಿಯನ್ಸ್ ಆದಂಥವರು ಕೆಲವೊಂದು ಕ್ಷೇತ್ರದಲ್ಲಿ ಚಲೋ ವರ್ಕ್ ಮಾಡಿದಂಥ ಖಾಸಗಿ ಅಂತಂದು ಹಾಕ್ತಾ ಇದ್ದಾರೆ. UPSCಯಲ್ಲೂ ಪೇಪರ್ ಲೀಕ್ ಆಯಿತು ಏನೋ ಅನ್ನುವಂಥ ಮಾತುಗಳು ಕೇಳಿ ಬಂದಾವ. ಇನ್ನು ಉಳಿದ ಎಕ್ಸಾಮ್ ನೀಟು ಈಗೆಲ್ಲ ಏನಪ್ಪ ಅಂತಂದ್ರೆ ಇನ್ನುಳಿದ ಎಕ್ಸಾಮ್ಗಳು ಸಹಿತ ಇವತ್ತು ಪೇಪರ್ ಲೇಕಾಗಿ ಮಾರಾಟ ಆಗ್ತಾ ಇದ್ದಾವೆ. ದುಡ್ಡಿದ್ದವರಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದಂಥ ತಕ್ಷಣ ಮಧ್ಯಮ ವರ್ಗದ, ಕೆಳ ಮಧ್ಯಮ ವರ್ಗದ, ಮೇಲ್ಮಧ್ಯಮ ವರ್ಗದ ಜನ ಇವತ್ತು ಭ್ರಮಣಿಸ್ಕೊಂಡು CJP ತೋರಿಸ್ತಾ ಇದ್ದಾರೆ. CJP ಜೊತೆಗೆ ಜಂಜಿ ಕುಡ್ಕೊಂಡು ಇವತ್ತು ಎಲ್ಲ ಕಡೆಗೂ ಹೋರಾಟ ಮಾಡ್ತಾ ಇದ್ದಾರೆ. ಅವರೆಲ್ಲ ಕೂಡ ಅದಕ್ಕೆ ನಮ್ಮ ಅಭಿಷೇಕ್ ದೀಪಿಕೆ ಆಗಿರ್ಬೋದು, ರಾಂಕ ಆಗಿರ್ಬೋದು, ಬೋರಾ ಅನ್ನೋಂಥ ಒಳ್ಳೆ ವೆಲ್ ಎಜುಕೇಟೆಡ್ ಹುಡುಗಿ ಲೀಡರ್ ಆಗಿ ಬೆಳೀತಾ ಇದ್ದಾರೆ. ಹೊಸ ಜನ ಬರ್ತಾ ಇದ್ದಾರೆ. ಇವತ್ತು ಕೇಳ್ತಾ ಇದ್ದಾರೆ, ನಮ್ಮ ಉದ್ಯೋಗ ಕೊಡ್ರಿ ನೀವು ಅಂತೇಳಿ. ನಿಮ್ಮ ಮಾತುಗಳೇ ಬೇಡ. ಮನ್ ಕಿ ಬಾತ್ ತಗೋ, ಮನುಷ್ಯನ ಮಾತು ಬೇಕಾಗಿಲ್ಲ ನಮಗೆ. ಜನರ ನಮ್ಮ ಮಾತನ್ನು ಕೇಳಿ ನಮ್ಗೆ ಉದ್ಯೋಗ ಕೊಡ್ರಿ. ಉದ್ಯೋಗಗಳು ಇಲ್ಲ